ನಮಸ್ಕಾರ. ನಾನು ರವಿ ಹರಪನಹಳ್ಳಿ. ಹರಟೆಕಟ್ಟೆಗೆ ತಮ್ಮೆಲ್ಲರ ಸ್ವಾಗತ. ಇಂದಿನ ವಿಷಯ ಅಮೆರಿಕದ ತಳಮನೆಗಳಲ್ಲಿ ತಿಳಿಮುಖಗಳು ಅಥವಾ ತಳಮಳವೋ ಅಂತ. ನಮ್ಮ ತಂದೆ ತಾಯಿಯರು, ಅತ್ತೆ ಮಾವಂದಿರು ಮತ್ತು ಇನ್ನಿತರ ಸಂಬಂಧಿಕರು ಅಮೆರಿಕೆಗೆ ಆಗಾಗ್ಗೆ ಬರ್ತಾ ಇರ್ತಾರೆ ಅಲ್ವೇ. ಅವರು ಕೇವಲ ತಾತ್ಕಾಲಿಕ ಭೇಟಿಗಾಗಿಯೋ ಅಥವಾ ಸ್ಥಾಯಿಕವಾಗಿ ಅಮೆರಿಕೆಯಲ್ಲಿ ನೆಲೆಸಲು ಬರ್ಬೋದು. ಇಲ್ಲಿ ಬಂದಿರುವಾಗ ಅವರ ಸಂಬಂಧಿಕರನ್ನು ಸಾಮಾನ್ಯವಾಗಿ ತಳಮನೆಗಳಲ್ಲಿ ಅಂದರೆ ಬೇಸ್ಮೆಂಟ್ ಅಂತೀವಲ್ಲ ಅಲ್ಲಿ ಇರಿಸೋದು ವಾಡಿಕೆ ಆಗಿಬಿಟ್ಟಿದೆ. ಅವರಿಗೆ ನಾವು ಎಷ್ಟೇ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ರು ಅವರ ಕುಶಲತೆವಾಗಿ ಅಮೆರಿಕೆಯಲ್ಲಿ ಜೀವಿಸಬಹುದೇ ಅಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಬರುತ್ತೆ. ವಾರದ ದಿನಗಳಲ್ಲಿ ತಮ್ಮ ತಮ್ಮ ನೌಕರಿಗಳಲ್ಲಿ ಕಾರ್ಯತತ್ಪರರಾಗಿದ್ದ ಗಂಡ ಹೆಂಡರು ವಾರಾಂತದಲ್ಲಿ ಮಾತ್ರ ಇವರಿಗೆ ಆತಿಥ್ಯ ತೋರಿಸ್ತಾರೇನೋ ಅಂತ ಅನಿಸ್ಬೋದು. ಇವರಿಗೆ ಭಾರತದಲ್ಲಿ ಸಿಗುವ ಸಾಮಾಜಿಕ ಜೀವನ ಇಲ್ಲಿ ದೊರಕುತ್ತದೆಯೋ ಇಲ್ಲವೋ, ದೈನಂದಿನ ಜೀವನದಲ್ಲಿ ಪ್ರತಿಯೊಂದಕ್ಕೂ ಮಕ್ಕಳ ಮೇಲೆ ಅವಲಂಬನೆ ಮಾಡಬೇಕಾಗುತ್ತಲ್ಲ ಅಂತ ಹಾಗಾಗಿ ಅವ್ರಿಗೆ ತೊಂದರೆನೂ ಅನಿಸ್ಬೋದು. ಅವರ ತೊಂದರೆಗಳು ಏನು ಮತ್ತು ಅವರಿಗೆ ಯಾವ ತರಹದ ಅನುಕೂಲತೆಗಳನ್ನು ನಾವಿಲ್ಲಿ ಒದಗಿಸಿಕೊಡ್ಬೋದು ಎಂಬುದರ ಬಗ್ಗೆ ಸ್ಥೂಲವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ನನ್ನ ಜೊತೆ ಇವತ್ತು ಹರಟೆಕಟ್ಟೆಯಲ್ಲಿ ಭಾಗವಹಿಸ್ತಾ ಇರುವವರು ಡಟ್ಸ್ ಕನ್ನಡದಲ್ಲಿ ಪ್ರಖ್ಯಾತರಾಗಿರುವ ಶ್ರೀವತ್ಸ ಜೋಶಿ ಅವರು ಮತ್ತು ಶ್ರೀಮತಿ ವಾರಣಿ ನರಹರಿ ಅವರು, ಶ್ರೀಮತಿ ಸುಭದ್ರಾ ಕೇಶವಮೂರ್ತಿ ಅವರು ಮತ್ತು ಶ್ರೀ ಸುಬ್ಬರಾವ್ ದೇಶಪಾಂಡೆ ಅವರು. ಸುಭದ್ರಾಮ ಅವರೇ, ನೀವು ಈಗ ಅಮೆರಿಕೆಯಲ್ಲಿ ವಲಸೆ ಬಂದು ಸುಮಾರು 16-17 ವರ್ಷಗಳಾಗಿವೆ. ನೀವು ಯಾವ ಥರ ಇಲ್ಲಿ ಬಂದ್ರಿ ಮತ್ತು ಇಲ್ಲಿ ಜೀವನಕ್ಕೆ ಹೇಗೆ ನಿಮ್ಮ ಜೀವನವನ್ನು ಅಳವಡಿಸ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ನಮಗೊಂದೆರಡು ಮಾತು ಹೇಳ್ತೀರಾ? ನನಗೆ ಅಮೇರಿಕಾ ದೇಶದಲ್ಲಿ ಇರೋಕ್ಕೆ ಬಹಳನೇ ಇಷ್ಟ. ಯಾಕೆಂದರೆ ಇಲ್ಲಿ ಜನಗಳು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು, ಇಲ್ಲಿನ ಭಕ್ತಿ, ಪ್ರೀತಿ, ಜನಗಳ ವಿಶ್ವಾಸ ಎಲ್ಲ ನಮ್ಮನ್ನು ತುಂಬ ಪ್ರೀತಿಯಿಂದ ಕಟ್ಟಾಕ್ಬಿಟ್ಟಿದೆ. ಎಲ್ಲ ಪ್ರತಿಯೊಬ್ಬರು ಕೂಡ ತುಂಬ ವಿಶ್ವಾಸ ಕಾಣ್ತಾರೆ. ಇಂಡಿಯಾದಲ್ಲಿ ನಾವು ಏನು ವಿಶ್ವಾಸ ಕಾಣ್ತಿದ್ದೀವಿ ಇಲ್ಲೂ ಅದನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅದರಿಂದ ನನಗೆ ಈ ದೇಶದಲ್ಲಿ ಬಹಳನೇ ಇಷ್ಟ, ಸಂತೋಷವಾಗಿದ್ದೀನಿ. ನಾವು ಕಲಿಸೋದು ಇದೆ, ನಾವು ಕಲ್ತ್ಕೊಳ್ಳೋದು ಇದೆ. ತುಂಬ ಇದರಲ್ಲಿ ತುಂಬ ನೋಡಿ ಎಷ್ಟೋ ಬೇಕಾದಷ್ಟು ಕಲಿಯೋದಿದೆ. ನಾವು ಚಿಕ್ಕವರಿಂದ ಕಲಿಬೋದು, ದೊಡ್ಡವರಿಂದ ಕಲಿಬೋದು. ಎಲ್ಲ ಪ್ರತಿಯೊಬ್ಬರು ಕೂಡ ತುಂಬ ವಿಶ್ವಾಸ ಕಾಣ್ತಾರೆ, ಇಂಡಿಯಾ ಪಡ್ಬೋದು. ಇಷ್ಟು ಮಾತ್ರ ಇಲ್ಲಿ ಜನಗಳಲ್ಲಿ ಸಂತೋಷ ಹಂಚಿಕೊಂಡು ಸಂತೋಷ ತಗೊಳ್ಳೋಷ್ಟು ತುಂಬ ಸಮಾಧಾನವಾಗಿದೆ. ಆದ್ದರಿಂದ ನನಗೆ ಈ ದೇಶದಲ್ಲಿ 16 ವರ್ಷದಿಂದ ಬಹಳ ಚೆನ್ನಾಗಿ, ಸುಖವಾಗಿ, ಸಂತೋಷವಾಗಿ, ಸ್ನೇಹವಾಗಿ, ಎಲ್ಲರ ಹತ್ರ ಸಂಪ್ರದಾಯವಾಗಿ ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳು ಕೂಡ ಮಾಡಿಕೊಂಡು ಸಂತೋಷವಾಗಿ ಇದ್ದೀನಿ. ನೀವು ಹೇಗೆ ಇಲ್ಲಿ ಸ್ಥಾಯಿಕರಾಗಿದ್ದೀರೋ, ಆದರೆ ನಮ್ಮ ದೇಶಪಾಂಡೆಯವರು ತಾತ್ಕಾಲಿಕ ಭೇಟಿಗೆ ಇಲ್ಲಿ ಬಂದಿದ್ದಾರೆ. ಸುಮಾರು ಈಗ 6 ತಿಂಗಳದಿಂದ ಇಲ್ಲಿ ನೆಲೆಸಿದ್ದಾರೆ. ದೇಶಪಾಂಡೆ ಅವರೇ, ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಏನು ಕುಂದುಕೊರತೆಗಳಿವೆಯೋ ಅಥವಾ ಏನಾದರೂ ಅನಾನುಕೂಲತೆಗಳಿವೆಯೋ ಅದ್ರ ಬಗ್ಗೆ ಹೇಳ್ತೀರಾ ಒಂದೆರಡು ಮಾತು? ಯಾವುದೇ ಒಂದು ಅನುಭವ ಆದರೂ ಕೂಡ ಅದು ನಾವು ನೋಡುವ ದೃಷ್ಟಿಕೋನ ಮತ್ತು ಸ್ವೀಕರಿಸುವ ಮನೋಭಾವವನ್ನು ಅವಲಂಬಿಸಿರ್ತದೆ. ಕೊಡುವುದು ಮತ್ತು ಕೊಳ್ಳುವುದು ಎರಡೂ ಗೊತ್ತಿದ್ದವನಿಗೆ ಯಾವ ಪ್ರದೇಶದೂ ಹೊಸದಲ್ಲ, ಯಾವ ಜನನೂ ಹೊಸದಲ್ಲ. ನಾನು ಇಲ್ಲಿ ಬಂದ ಮೇಲೆ ಇಲ್ಲಿ ನಾಡು, ನುಡಿ, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಕನ್ನಡದ ಬಗ್ಗೆ ಪ್ರೀತಿ, ಕಳಕಳಿ ಇರುವಂಥ ಕನ್ನಡಿಗರ ಪರಿಚಯ ನನಗಾಯಿತು. ಅವ್ರ ಜೊತೆಗೆ ಒಂದು ತೀವ್ರವಾದ ಒಡನಾಟ ಕೂಡ ನನಗೆ ಬಂತು. ವಿಶೇಷವಾಗಿ ನಾಟಕಗಳಲ್ಲಿ ನನ್ನ ಅಭಿನಯದ ಮುಖಾಂತರ ಹೆಚ್ಚು ನಿಕಟವಾಗ್ತಾ ಹೋದಂಗೆ ನಾನು ಇಲ್ಲಿ ಬದುಕಿಗೆ ಒಳಗೊಳ್ತಾ ಇದ್ದೀನಿ ಅನ್ನೋ ಮನೋಭಾವ ನನಗೆ ಬಂತು. ಈ ಬಗೆಯ ಒಂದು ಸಾಂಸ್ಕೃತಿಕ ಸಂವಾದದಿಂದಾಗಿ ನನಗೆ ವಿಶಿಷ್ಟವಾದ ಅನುಭವಗಳೇ ದೊರಕಿದವೆ ವಿನಃ ಯಾವುದೇ ನ್ಯೂನತೆ ಆಗಲಿ ಕೊರತೆ ಆಗಲಿ ನನಗೆ ಕಂಡು ಬರಲೇ ಇಲ್ಲ. ತಾತ್ಪರ್ಯವಾಗಿ ಹೇಳುವುದಾಗಿದ್ದರೆ, ನಾವು ಈವರೆಗೆ ಕಂಡೇ ಇರದಂಥ ವ್ಯಕ್ತಿಗಳಿಂದ, ಈವರೆಗೆ ನೋಡದೇ ಇರುವಂಥ ವ್ಯಕ್ತಿಗಳಿಂದ ಕೂಡ ನಾವು ಸಂತೋಷವನ್ನು ದೊರಕಿಸ್ಬೋದು, ಒಳ್ಳೆಯದನ್ನು ದೊರಕಿಸ್ಬೋದು, ಒಳ್ಳೆಯ ಗುಣಗಳನ್ನು ದೊರಕಿಸ್ಬೋದು ಅನ್ನೋ ಅನುಭವನೇ ನನಗಾಯ್ತು ವಿನಃ ಬೇರೆ ನಾವು ನಕಾರಾತ್ಮಕ ಅನುಭವ ಆಗೇ ಇಲ್ಲ. ಇದು ಬಹಳ ಮಹತ್ವದ ಕೊಡುಗೆ ನನ್ನ ಈ ಕಿರು ವಾಸ್ತವ್ಯದಾಗ ಅಂತ ನಾನು ಭಾವಿಸ್ತೇನೆ. ನೋಡಿ, ದೇಶಪಾಂಡೆಯವರು ತುಂಬ ಖುಷಿಯಾಗಿದೆ, ಈ ಅಮೆರಿಕ ದೇಶ ತುಂಬ ಸ್ನೇಹಮಯವಾಗಿದೆ ಅಂತ ಹೇಳಿದ್ರು. ಹಾಗೆ ಸುಭದ್ರಮ್ಮ ಆಂಟಿಯವರು ಕೂಡ ತುಂಬ ಸ್ನೇಹವಾಗಿ ಮಾತಾಡಿಸ್ತಾರೆ, ವಿಶ್ವಾಸವಾಗಿ ಮಾತಾಡಿಸ್ತಾರೆ ಜನಗಳು ಅಂತ. ಇಬ್ಬರೂ ಇಲ್ಲಿ ಖುಷಿಯಾಗಿದ್ದಾರೆ, ಏನು ನ್ಯೂನತೆಗಳಿಲ್ಲ ಇಲ್ಲಿ ಅಮೆರಿಕಾದಲ್ಲಿ. ಸೊ ಹಾಗೆ ಈ ಥರ ದೊಡ್ಡವರುಗಳಿಂದ ಇವರ ಅನುಭವಗಳನ್ನೇ ನಾವು ಅಡಿಪಾಯವಾಗಿ ಹಾಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ಇವ್ರಿಗೆಲ್ಲ ಏನು ಗೊತ್ತು, ಇವ್ರು ನಮ್ಮದೇ ಬೇರೆ ಥರ ಲೈಫ್ ಸ್ಟೈಲು, ನಮ್ದು
ಗುರುಗಳಿಂದ ಏನು ಕಲಿಬೇಕು ನಾವು ಅಂತ ಅನ್ಕೊಂಡ್ಬಿಟ್ರೆ ಅದು ಅಡಿಪಾಯವಿಲ್ಲದೆ ಮನೆ ಕಟ್ಟದಂಗೆ ಆಗೋಗ್ಬಿಡತ್ತೆ. ದೊಡ್ಡವರ ಅನುಭವಗಳನ್ನ ತಗೋಬೇಕು ನಾವು. ಬಲ್ಲವರಿಂದ ಕಲಿ ಅಂತ ಹೇಳಿದ್ದಾರೆ ನಾಡ್ನುಡಿ. ಸೊ ಬಲ್ಲವರು ಅಂತಂದ್ರೆ ದೊಡ್ಡವ್ರಗಳಿಗೆ ಅನುಭವ ಇರುತ್ತೆ. ಸೊ ಸಾಕಷ್ಟು ಅವ್ರಿಗೆ ಅನುಭವಗಳಿರೋದನ್ನ ನಾವು ತಗೋಬೇಕು. ಫಾರ್ ಎಕ್ಸಾಂಪಲ್ ಸುಭದ್ರಮ್ಮ ಆಂಟಿಯವರು ಲಾಸ್ಟ್ ಮಂತ್ ನಮಗೆಲ್ಲ ಲಕ್ಷ್ಮೀ ಶೋಭಾನೆ ಹೇಳ್ಕೊಟ್ರು. ಒಂದು 4-5 ಜನ ನಾವು ಕಲ್ತ್ಕೊಂಡ್ವಿ. ಆಮೇಲೆ ದೇವಸ್ಥಾನದಲ್ಲಿ ಶಿವವಿಷ್ಣು ಟೆಂಪಲಲ್ಲಿ ಅವರು ಕ್ಲಾಸಸ್ಗಳು ನಡೆಸ್ತಾ ಇದ್ದಾರೆ. ಆಮೇಲೆ ಇದು ಕಾವೇರಿ ಕನ್ನಡ ಸಂಘಕ್ಕೆ ಮೊದಲ ಕನ್ನಡ ನಾಟಕನ ಅವ್ರು ಕೊಟ್ಟರು. ಆಮೇಲೆ ಇದೇ ಥರ ತುಂಬ ಅನುಭವಗಳಿರುತ್ತೆ ಅವ್ರಿಗೆ. ನಮ್ಮ ಅತ್ತೆ ಮಾವ ಬಂದಿದ್ದರು. ನಮ್ಮ ಅತ್ತೆಗೆ ರಂಗೋಲೆ ಮತ್ತು ಕ್ರೋಶ ಅದೆಲ್ಲ ಇತ್ತು. ಸೊ ನಮ್ಮ ಫ್ರೆಂಡ್ಸ್ಗಳು ಕೆಲವರು ನಾನ್ ವರ್ಕಿಂಗ್ ಫ್ರೆಂಡ್ಸ್ಗಳು ಅವ್ರುಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟೆ. ಬೆಳಗ್ಗೆ ಎಲ್ಲ ಬಂದರು, ಅವರು ಹೇಳಿಸ್ಕೊಂಡ್ರು. ಸೊ ನಮ್ಮ ಅತ್ತೆಗೂ ಟೈಮ್ ಸ್ಪೆಂಡ್ ಆಯಿತು, ಅವರು ಕಲಿತ್ಕೊಂಡ್ರು. ಸೊ ಇಬ್ರಿಗೂ ಒಂದು ಸಮಯ ಅವಕಾಶ ಸಿಕ್ತು ಮತ್ತು ಸದ್ವಿನಿಯೋಗ ಆಯಿತು. ಆಮೇಲೆ ಇಲ್ಲಿ ಲೈಬ್ರರಿಗಳಲ್ಲೂ ಈ ಕಂಪ್ಯೂಟರ್ಸ್ ಇದರದೆಲ್ಲ ಫ್ರೀಯಾಗಿ ಕ್ಲಾಸಸ್ಗಳು ಕೊಡ್ತಾರೆ. ಸೊ ನಮ್ಮ ತಂದೆ ಬಂದಾಗ ಅವ್ರಿಗೆ ಅದನ್ನು ಪರಿಚಯ ಮಾಡಿಸ್ಬಿಟ್ಟು ಬಸ್ಸಲ್ಲಿ ಹೇಗೆ ಹೋಗೋದು ಎಲ್ಲ ಹೇಳ್ಕೊಟ್ಟೆ. ಸೊ ಅವ್ರು ಹೋಗಿ ಫ್ರೀಯಾಗಿ ಕಂಪ್ಯೂಟರ್ ಕ್ಲಾಸಸ್ನು ಕಲ್ತ್ಕೊಂಡ್ರು. ಮತ್ತು ಇದು ಬೇಸಿಕ್ ಎಲ್ಲ ಮೈಕ್ರೋಸಾಫ್ಟ್ ವರ್ಡ್ ಆ ಥರದ್ದೆಲ್ಲನೂ. ಸೊ ಸಾಕಷ್ಟು ಸಮಯ ಕಳೆಯೋದಕ್ಕೆ ಇಲ್ಲಿ ಬೇಕಾದಷ್ಟು ವಿಧಾನಗಳಿರುತ್ತೆ. ಏನಂದರೆ ಅವ್ರ ಪ್ರತಿಭೆಗಳನ್ನ ಗುರುತಿಸ್ಬಿಟ್ಟು ನಾವು ಅವ್ರಿಗೆ ಒಂದು ಫ್ರೆಂಡ್ ಸರ್ಕಲ್ಲು ಅಥವಾ ಜನಗಳನ್ನ ಪರಿಚಯ ಮಾಡಿಕೊಟ್ಬಿಟ್ಟು ಬೇಜಾರಾಗ್ದಂಗೆ ನಾವನ್ನೂ ನೋಡ್ಕೊಳ್ಬೇಕು. ಆದರೆ ಇಲ್ಲಿ ಏನು ತಾರತಮ್ಯಗಳು ಇರಬಹುದಾ ಇಲ್ಲಿ ಬಂದಂಥ ನಮ್ಮ ಇಂಡಿಯಾದಿಂದ ವಿಸಿಟ್ ಮಾಡಿದಂಥ ಅತಿಥಿಗಳಿಗೆ? 2 ವರ್ಷದ ಹಿಂದೆ ನನ್ನ ಅತ್ತೆ ಮತ್ತು ಮಾವ ಬಂದಿದ್ದರು. ಒಂದು 6 ತಿಂಗಳಾದರೂ ಇರಬೇಕು ಅಂತ ಅವ್ರು ಬಂದಿರೋದು. ಆದರೆ ನಮ್ಮ ಮಾವ 1 ತಿಂಗಳಲ್ಲಿ ಜಾಗ ಖಾಲಿ ಮಾಡಿದರು. ನಮ್ಮ ಅತ್ತೆ ಉಳ್ಕೊಂಡ್ರು. ಆದರೆ ನಮ್ಮ ಮಾವ ಯಾಕೆ ಅವರಿಗೆ ಆ ಥರ ಅನ್ನಿಸ್ತು ಅನ್ನೋದು ನನಗೊಂಥರ ಸರಿಯೇ ಅಂತ ಅನ್ನಿಸ್ತು. ಯಾಕಂದರೆ ಅವರು ಬೆಂಗಳೂರಲ್ಲಿ ಇಡೀ ದಿನ ಒಂದು ಎಂಗೇಜ್ ಆಗಿದ್ದವರು. ಅಂದರೆ ಟ್ಯೂಷನ್ ಹೇಳ್ಕೊಡೋದಾಗಲಿ, ಮನೆಗೆ ವಿದ್ಯಾರ್ಥಿಗಳು ಬರೋದಾಗಲಿ, ಬೆಳಗ್ಗಿಂದ ಸಂಜೆವರೆಗೆ ಅವರು ಫುಲ್ ಆ್ಯಕ್ಟಿವ್. ಇಲ್ಲಿ ಏಕಾಏಕಿ ಬರೀ 4 ಗೋಡೆಗಳ ನಡುವೆ ಇರಬೇಕಾದ ಸಂದರ್ಭ ಬಂದಾಗ, ಅದೇ ಮುಖಗಳನ್ನು ನೋಡಬೇಕಾದ ಸಂದರ್ಭ ಬಂದಾಗ ಸಹಜವಾಗಿ ಅವರಿಗೆ ಒಂದು ಸ್ವಲ್ಪ ತಾನು ತನ್ನಿಂದ ಏನು ಔಟ್ಪುಟ್ ಇಲ್ಲ, ಒಂದು ಉತ್ಪಾದಕ ಶಕ್ತಿಯಾಗಿ ಇಲ್ಲ ತಾನು ಅಂತ ಒಂದು ಭಾವನೆ ಬರುತ್ತೆ. ಹಾಗಾಗಿ ಅದಕ್ಕೆ ಒಂದು ಒಳ್ಳೆ ಮದ್ದು ಅಂದರೆ ಅದೇ ಅವರ ಉತ್ಪಾದಕ ಶಕ್ತಿಯನ್ನು ಯಾವುದೇ ಒಂದು ವಿಧದಲ್ಲಾದರೂ ಉಪಯೋಗಿಸಿಕೊಳ್ಳೋದು. ಅದೇ ಸುಭದ್ರಮ್ಮ ಅವರು ಹೇಳಿದಾಗೆ ಏನನ್ನಾದರೂ ಕಲಿಸಿಕೊಳ್ಳೋದು. ಈಗ ನಿಮ್ಮ ಮಾವ ಅವ್ರಿಗೆ ಸಿಗ್ಲಿಲ್ಲ ಅನ್ಸುತ್ತೆ, ಇಲ್ಲಿ ಸಿಗ್ಲಿಲ್ಲ. ಅದೇ ಸಂದರ್ಭಗಳನ್ನು ವಾರಿಣಿ ಅವರು ಹೇಳಿದ ಹಾಗೆ ನಾವು ಆದಷ್ಟು ಮಟ್ಟಿಗೆ ನಾವು ಆ ಒಂದು ಅನುಕೂಲಗಳನ್ನು ಸೃಷ್ಟಿಸಿದ್ರೆ ಉತ್ತಮ ಆಗುತ್ತೆ, ಅದರಿಂದ ಉತ್ತಮ ಆಗ್ಬೋದು. ಅದೊಂದು ಮುಖ್ಯವಾದ ಪ್ರಶ್ನೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದರೆ ಈಗ ಪ್ರತಿಯೊಂದಕ್ಕೂ ನಾವು ಮಕ್ಕಳ ಮೇಲೆ ಅವಲಂಬನೆ ಮಾಡಬೇಕಾಗತ್ತೆ ಅಂತ ಕೆಲವು ಹಿರಿಯರ ಅಭಿಪ್ರಾಯ. ಈಗ ಎಲ್ಲಾದರೂ ಯಾರಾದರೂ ಭೇಟಿಗೆ ಹೋಗ್ಬೇಕು ಅಂದರೆ ಅವರು ಕಾರಲ್ಲಿ ಹೋಗಬೇಕು. ಸೊ ಒಟ್ಟಿನಲ್ಲಿ ನೋಡಿದರೆ ಇಲ್ಲಿ ಸ್ಥಾಯಿಕರಾಗಿ ಇದ್ದವರು ಮತ್ತು ತಾತ್ಕಾಲಿಕವಾಗಿ ಬಂದವರು ಸಾಮಾನ್ಯವಾಗಿ ಇಲ್ಲಿ ಅನುಕೂಲತೆಯಿಂದ ಆರಾಮಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಕೆಲವೊಂದು ಲೋಪದೋಷಗಳು ಇದ್ದಾವೆ, ಇಲ್ಲಿ ಕುಂದುಕೊರತೆಗಳಿವೆ. ಅದನ್ನು ಗಮನ ಕೊಡೋಣ ಮತ್ತು ಅವನ್ನ ಹೇಗೆ ನಾವು ನಿವಾರಿಸಿ ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ಒಂದು ಸಂಚನೆ ಮಾಡಿ ಸಂತೋಷ ಇದ್ರೆ ಎಲ್ಲಿ ಬೇಕೋ ಇರ್ತೀವಿ ಅಷ್ಟೊಂದು ನಾವು ವಿಚಾರ ಮಾಡಿ ಇಂದು ನಾವು ಇದೇ ನಮ್ಮ ಕೊನೆಯ ಮಾತಾಗಬೇಕಾಗುತ್ತೆ. ಸುಭದ್ರಮ್ಮ ಅವರೇ, ಮುಂದಿನ ನಮ್ಮ ಹರಟೆಕಟ್ಟೆಯಲ್ಲಿ ಮತ್ತೆ ಮಾತಾಡೋಣ. ತಾವೆಲ್ಲ ಇಲ್ಲಿ ಬಂದು ಇವತ್ತು ಇದರಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರಗಳು. ನಮಗೆಲ್ಲ ಅಷ್ಟೇ ಇಷ್ಟ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ, ಅನಂತ ಧನ್ಯವಾದಗಳು. ನಮಸ್ಕಾರ, ನಾನು ಆದಿಶೇಷ್ ನರಹರಿ. ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಏನೇನು ನಡೀತಾ ಇದೆ ಅಂತ ಹೇಳ್ತೀನಿ. JSS ಸ್ಪಿರಿಚುವಲ್ ಮಿಷನ್ನಲ್ಲಿ 1 ವಾರದ ಬೇಸಿಗೆ ಶಿಬಿರ ನಡೆಯಲಿದೆ. ಆಸಕ್ತಿ ಇರುವವರು ಹೆಚ್ಚಿನ ಮಾಹಿತಿಗಾಗಿ www.jssmission.orgನ ಸಂಪರ್ಕಿಸಿ. ಆಕ್ಟಿವಿಟೀಸ್ಗಳು ಇಂಡೋರ್, ಔಟ್ಡೋರ್, ಕಲ್ಚರಲ್, ಸ್ಪಿರಿಚುವಲ್ ಮತ್ತು ಎಜುಕೇಷನಲ್ ಇರುತ್ತದೆ. JSSನಲ್ಲಿ ಜುಲೈ 3ರಂದು ವಯಲಿನ್ ಕಾನ್ಸರ್ಟ್ ಇದೆ. ಮೈಸೂರು ನಾಗರಾಜ್ ಮತ್ತು ಡಾಕ್ಟರ್ M ಮಂಜುನಾಥ್ ಮತ್ತು ವೃಂದದಿಂದ. ಹೆಚ್ಚಿನ ಮಾಹಿತಿಗಾಗಿ ಜಯಪ್ರಕಾಶರನ್ನು ಸಂಪರ್ಕಿಸಿ. ದೂರವಾಣಿ 301-414-0144. ಮತ್ತು ಇನ್ನೊಂದು ಸಲ ದೂರವಾಣಿ 301-414-0144. ಶ್ರೀ ಶಿವವಿಷ್ಣು ಟೆಂಪಲ್ನಲ್ಲಿ ಜೂನ್ 23ರಂದು ಅಲೀಫ್ ಲೀಲಾ ಅವರಿಂದ ಸಿತಾರ್ ಮತ್ತು ಅನುಬ್ರತಾ ಅವರಿಂದ ತಬ್ಲಾ ಕಚೇರಿ ಸಂಜೆ 5 ಗಂಟೆಗೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಂಗರೈ ವೆಂಕಟ್ ಸುಬ್ರಮಣಿಯನ್ ಅವರನ್ನು ದೂರವಾಣಿ 301-552-5026 ಮೂಲಕ ಸಂಪರ್ಕಿಸಿ. ಇನ್ನೊಂದು ಸಲ ದೂರವಾಣಿ 301-552-5026. ಶ್ರೀ ಶಿವವಿಷ್ಣು ಟೆಂಪಲ್ನಲ್ಲಿ ಆಗಸ್ಟ್ 5ರಂದು 3 ಗಂಟೆಗೆ ಗಾನ ಕಲಾಶ್ರೀ ರಮಾಮಣಿ ಅವರಿಂದ ಹಾಡುಗಾರಿಕೆ ಇದೆ.
ಹೆಚ್ಚಿನ ಮಾಹಿತಿಗಾಗಿ ಅಂಗರೈ ವೆಂಕಟ್ ಸುಬ್ರಮಣಿಯನ್ ಅವರನ್ನು ದೂರವಾಣಿ 301-552-5026 ಮೂಲಕ ಸಂಪರ್ಕಿಸಿ. ಇನ್ನೊಂದು ಸಲ ದೂರವಾಣಿ ಸಂಖ್ಯೆ 301-552-5026. ನಿಮ್ಮ ಮನೆ ಸುದ್ದಿ ಏನಾದರೂ ಇದ್ದರೆ ನಮಗೆ ತಿಳಿಸಿ. ನಾವು ಅಮೇರಿಕನ್ನಡದಲ್ಲಿ ಪ್ರಸಾರ ಮಾಡುತ್ತೀವಿ. ನಮ್ಮ ವಿಳಾಸ americannada@yahoo.com. ನಾನು ಆದಿಶೇಷ ನರಹರಿ. ನಮಸ್ಕಾರ.